ನಾನು ಅಷ್ಟೇ ಕಣ. ಮದುವೆ ಆಗೋ ಹೊಸ್ತರಲ್ಲಿ ಆಷಾಢ ಅಂತ ತವ್ರ ಮನೆಗೆ ಹೊರಟಲ್ಲಪ್ಪ. ನಾನು ಅವಳು ನೋಡಬೇಕು ಅಂತ ಏನೋ ನೆಪ ಹೇಳಿ ಅಲ್ಲಿ ಹೋದೆ. ಆಗ ನೋಡಿದ್ರು ಬಡ್ಡಿ ಮಗನ ಕತ್ಲು. ನನಗೂ ಅಲ್ಲಿ ಇದೇ ಥರ. ಅಲ್ಲ, ನೀವಿಬ್ರು ಸೇರ್ಕೊಂಡು ಏನ್ ನಾಟಕ ಆಡ್ತಾ ಇದ್ದೀರಾ? ಚಂಚಲ, ನನ್ನ ಮಗ ನಾಟಕ ಆಡ್ತಿಲ್ಲ, ಈ ಮಾಯಾಂಗನೇ ಆಡಿಸ್ತಾ ಇದ್ದ. ಮದ್ವೆ ಮಂಟಪದಲ್ಲಿ 100 ಜನರ ಮುಂದೆ ಮಾಯಾವಿ ತರ ತಾಳಿ ಕಟ್ಟಿಸ್ಕೊಂಡವಳಿಗೆ ನನ್ನ ಮಗನ ವಶೀಕರಣ ಮಾಡೋದೇನ್ ಕಷ್ಟದ ಕೆಲಸ ಅಲ್ಲ. ಇವಳೆ ನನ್ನ ಮಗನ್ ರೂಮ್ ಹತ್ರ ಹೋಗಿ ಬಾಗ್ಲ ತಟ್ಟಿ ಕರ್ಕೊಂಡು ಹೋಗಿರ್ತಾನೆ. ಸಾಕು ನಿಲ್ಲಿಸಿ. ಏನಂದ್ರಿ? ನಾನು ಹೋಗಿ ನಿಮ್ಮ ಮಗನ ರೂಮ್ ಆಗ್ಲೂ ತಟ್ಟದೆ ಅಂದ್ರ? ಹೌದು. ಹಾಗಾದ್ರೆ ನಾನು ನಿಮ್ಮ ಮಗನ ರೂಮಲ್ಲಿ ಇರ್ಬೇಕಿತ್ತು. ನಿಮ್ಮ ಮಗ ಯಾಕೆ ಸ್ಟೋರ್ ರೂಮಲ್ಲಿ ಇರ್ತಾ ಇದ್ರು? ನಾನು ಅವ್ರ ಹತ್ರ ಹೋಗ್ಬಾರ್ದು ಅನ್ನೋದಕ್ಕೆ ತಾನೆ ನೀವು ನನ್ನನ್ನ ನನ್ನ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಿದ್ದು. ನೀವು ಹೊರಗಿಂದ ಬೀಗ ಹಾಕಿದ್ಮೇಲೆ ನಾನು ಒಳಗಿಂದ ಬಾಗ್ಲು ತೆಗಿಯಕ್ ಸಾಧ್ಯನಾ? ನನ್ನ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕಿ ಹೋಗಿಲ್ಲ ಸರಿತಾ. ಸರಿತಾ, ಏನಮ್ಮ ಇದು? ಸೊಸೆನ ರಾಣಿ ಥರ ನೋಡ್ಕೋಬೇಕು, ಪ್ರಾಣಿ ಥರ ಅಲ್ಲ. ಅಮ್ಮ, ನೀನಿಂತ ಕೆಲಸ ಮಾಡಿದ್ಯಾ? ನಿನಗೆಷ್ಟೇ ಸಿಟ್ಟಿದ್ರು ಒಂದು ಹೆಣ್ಮಗಳಿಗೆ ಥರ ಮಾಡಬಾರ್ದಿತ್ತು. ನನ್ನನ್ನು ಕ್ಷಮಿಸಿ. ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ಅನಾಹುತಕ್ಕೆಲ್ಲ ನಾನೇ ಕಾರಣ, ತಪ್ಪೆಲ್ಲ ನಂದೆ ಅಂತ ನೀವು ಹೇಳಕ್ ಬಂದಾಗ ನಾನು ಸತ್ಯ ಹೇಳಬೇಕಾಯ್ತು. ಅಯ್ಯೋ, ಲಾಕ್ ಮಾಡಿದ ಪಂಚಾಯತಿನ ಆಮೇಲೆ ನೋಡ್ಕೊಳ್ಳೋಣ. ನಮ್ಗೆ ಮೊದಲು ಗೊತ್ತಾಗ್ಬೇಕಾಗಿರೋದು ರಾತ್ರಿ ಏನ್ ನಡೀತು ಅಂತ. ಡೋರ್ ಲಾಕ್ ಆಗಿದ್ರು ವಿವೇಕ್, ನೀನ್ ಒಳಗಡೆ ಹೇಗ್ ಹೋದೆ? ಅಲ್ಲಿ ಏನ್ ನಡೀತು? ಅದೇ ನನಗೂ ಅದೇ ಪ್ರಶ್ನೆ ಆಗಿದೆ. ನಾ ರೂಮಿಗೆ ಯಾವಾಗ ಹೋದೆ, ಯಾಕೆ ಹೋದೆ ಅನ್ನೋದು ಕಂಪ್ಲೀಟಾಗಿ ಮರ್ತೋಗಿದ್ದೀನಿ. ಆದರೆ ಎಲ್ಲ ನನಗೆ ಗೊತ್ತಿದೆ. ಶ್ಯಾಮ್, ನಿನ್ಗೇನು ಗೊತ್ತು ಅಂತ ಕಂಪ್ಲೀಟಾಗಿ ಹೇಳು. ಅರ್ಧಂಬರ್ಧ ಹೇಳಿ ನನ್ನ ಪ್ರಾಣ ತೆಗಿಬೇಡ. ಎಲ್ಲರೂ ಹೇಗೆ ನೋಡ್ತಿದ್ದಾರೆ ಗೊತ್ತಾ? ಹೇಳು ಶ್ಯಾಮ್, ನಿನ್ಗೇನು ಗೊತ್ತು ಹೇಳು. ಎಲ್ಲ ಗೊತ್ತಣ್ಣ. ಎಲ್ಲ ಗೊತ್ತು ತಾನೆ? ಹಾಗಾದ್ರೆ ಸ್ಪಷ್ಟವಾಗಿ ಹೇಳೋ. ಎಲ್ಲ ಅಂದರೆ ಪೂರ್ತಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತು. ಅಂದರೆ ಆ ರೂಮಿನೊಳಗೂ ಹೋಗೋವರೆಗೂ ಏನಾಯ್ತು ಅಂತ ಪಕ್ಕಾ ಗೊತ್ತು. ಶ್ಯಾಮ್, ಸಸ್ಪೆನ್ಸ್ನ ಸ್ಟಾಪ್ ಮಾಡು. ರಾತ್ರಿ ಏನಾಯ್ತು, ನೀನ್ ಏನ್ ನೋಡ್ದೆ ಅನ್ನೋದನ್ನ ಮೊದಲು ಎಲ್ರಿಗೂ ಹೇಳು. ನಮ್ಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಮತ್ತೆ ಅಣ್ಣ ರಾತ್ರಿ ರಾತ್ರಿ ಕುಡಿದು ತೂರಾಡ್ತಾ ಮೆಟ್ಲಿಂದ ಕೆಳಗಿಳಿದು ಬರ್ತಾ ಇದ್ದ. ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಇವ್ರು ಹೇಳ್ಬಿಟ್ರಲ್ಲ. ಹಾಗೆ ತೂರಾಡ್ತಾ ಅದ್ಗೇರು ರೂಮ್ ಕಡೆ ಹೋಗ್ತಾ ಇದ್ದ. ಇವನು ಕುಡ್ತಿದ್ನ? ವಿವೇಕ್, ನಿಜ ಹೇಳು, ನೀನು ಕುಡ್ದಿದ್ಯಾ? ನಮ್ಮ ಮನೆತನದಲ್ಲಿ ಯಾರಿಗೂ ಈ ಅಭ್ಯಾಸ ಇರಲಿಲ್ಲ. ತಾತ, ನನ್ಗೇನು ಗೊತ್ತಾಗ್ತಾ ಇಲ್ಲ ತಾತ. ಕುಡ್ದ್ರೆ ಏನು ಗೊತ್ತಾಗೋದಿಲ್ಲ. ವಿವೇಕ್, ಈ ಕೆಟ್ಟ ಅಭ್ಯಾಸ ನಿನ್ಗೆ ಯಾವಾಗಿಂದನೂ ಶುರು ಆಯ್ತು? ಅಲ್ಲಮ್ಮ, ಅದು ಶ್ಯಾಮ್, ಇವನು ಕುಡ್ದಿದ್ದಾನೆ ಅಂತ ಯಾಕೆ ಹೇಳಿಲ್ಲ? ಅದನ್ನ ತಡೆಯೋ ಕೆಲಸ ಯಾಕೆ ಮಾಡಿಲ್ಲ ನೀನು? ತಾತ, ನಾನು ಅಣ್ಣನ ತಡಿಯಕ್ಕೆ ಹೋದಾಗ, ಏಯ್ ನನ್ನ ಹೆಂಡತಿ ರೂಮಿಗೆ ನಾನು ಹೋಗ್ತೀನಿ, ಅದನ್ನ ಕೇಳಕ್ಕೆ ನೀನು ಯಾರೋ? ಇದು ನನ್ನ ಪರ್ಸ್ನಲ್ ವಿಷಯ ಅಂತ ಹೇಳ್ದ ತಾತ. ಅದಕ್ಕೆ ನಾನು ಸುಮ್ಮನೆ ಅದೇ ತಾತ. ಲೇ ಶ್ಯಾಮ, ಅಣ್ಣನನ್ನ ಯಾಕೆ ಕುಡ್ದೆ ಅಂತ ಕೇಳಿಲ್ವೇ ನಾನು? ಕೇಳ್ದೆಪ್ಪ, ಧೈರ್ಯ ಬರಲಿ ಅಂತ ಕುಡ್ದಿದ್ದೀನಿ ಅಂದ. ವಿವೇಕ್, ನೀನು ಒಂದಲ್ಲ 2 ಮಹಾ ತಪ್ಪುಗಳನ್ನ ಮಾಡಿದೀಯ. ಕುಡಿಯೋದು ಮೊದಲನೇ ಕಪ್ಪು ಚುಕ್ಕೆ. 2ನೇದು, ನಿನ್ಗೆ ಇಷ್ಟ ಇಲ್ಲದೆ ಇರೋ ಹೆಂಡತಿ ಕೋಣೆಗೆ ಕುಡಿದು ಮತ್ತನಲ್ಲಿ ಹೋಗೋದಿದೆಯಲ್ಲ, ಘೋರವಾದ ತಪ್ಪದು. ಅರ್ಥ ಆಯ್ತಾ? ಪಾಪ, ಈ ಹುಡುಗಿ ಎಷ್ಟು ಹೆದರ್ಕೊಂಡ್ಲೋ ಏನೋ. ಲೇ
ದಡ್ಡ 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 ಇದು ಪ್ರೀತಿ ಕಣೋ. ಗಿಡದಿಂದ ಹೂ ಕಿತ್ರೆ ಗಿಡಕ್ಕೂ ಗೊತ್ತಾಗಬಾರ್ದು, ಅಷ್ಟು ಸೂಕ್ಷ್ಮ. ಅಷ್ಟು ಗೊತ್ತಾಗಲ್ವಾ ನಿಂಗೆ? ಅಪ್ಪ ಇಷ್ಟ ಇಲ್ದೇ ಇರೋ ಮದ್ವೆ ಆಯ್ತು, ಅವಮಾನ ಆಯ್ತು, ಜೊತೆಗೆ ನನ್ನ ಮಗ ನೊಂದ್ಕೋತಾ ಇದ್ದೇನೆ ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾಡಿದೆ. ನಾನು ಮಾಡಿದ ತಪ್ಪು ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ಮಾವ. ಹೌದು ಮಾವ, ಈ ಹುಡುಗಿನ ನಾನು ರೂಮಲ್ಲಿ ಕೂಡ ಹಾಕಿದ್ದು ತಪ್ಪೆ. ಆದ್ರೆ ನನ್ನ ಮಗ ಮಾಡಿರೋದು ಅದಕ್ಕಿಂತ ದೊಡ್ಡ ತಪ್ಪು. ವಿವೇಕ್, ನೀನು ಹೆಂಡತಿ ರೂಮ್ಗೆ ನೀನು ಹೋಗಿದ್ದು ತಪ್ಪಲ್ಲ ಕಣೋ. ನೀನು ಕುಡಿದು ಹೋಗಿದ್ದು ಅಕ್ಷಮ್ಯ ಅಪರಾಧ. ಪಾಪ ಈ ಮಗು ಈ ಮನೆ ಹೊಸಬಳು, ರಾತ್ರಿ ಎಲ್ಲ ಎಷ್ಟು ಹೆದರ್ಕೊಂಡ್ಲೋ ಏನೋ. ಈ ಮಗು ನಮ್ಮನೆಗೆ ಸೊಸೆಯಾಗಿ ಬಂದ್ಯಾಳೆ. ಅವಳಿಗೆ ಈ ಮನೆಯವ್ರ ಬಗ್ಗೆ ಆಗಲಿ, ಇಲ್ಲಿ ವಿಷಯಗಳ ಬಗ್ಗೆ ಆಗಲಿ, ಇಲ್ಲಿಯವ್ರ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲ ಪಾಪ. ಅಂತ ಹುಡುಗಿನ ರೂಮ್ ಒಳಗಡೆ ಹಾಕಿ ಬೀಗ ಹಾಕೋದಿದೆಯಲ್ಲ, ಅದು ಅಮಾನವೀಯತೆ. ವಿವೇಕ್, ನೀನು ಮಾಡಿರೋ ತಪ್ಪಿಗೆ ಅವಳ ಹತ್ರ ಕ್ಷಮೆ ಕೇಳು. ನಾನು ಆಯ್ತು ಬಿಡು, ನೀನು ಕೇಳಬೇಡ. ಈ ಮನೆ ಪರವಾಗಿ ನಾನೇ ಕ್ಷಮೆ ಕೇಳ್ಕೊಳ್ತೀನಿ. ಅಯ್ಯೋ ಬೇಡ ತಾತ, ದಯವಿಟ್ಟು ನಿಮ್ಮ ಮೊಮ್ಮಗಂಗೆ ಬಲವಂತ ಮಾಡಬೇಡಿ. ಈಗ ಸಾರಿ ಕೇಳಿದ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಕುಡ್ದುಬಿಟ್ಟು ಬಂದು ನನಗೆ ತೊಂದರೆ ಮಾಡಿದ್ರೆ, ಮೊದಲೇ ಇವ್ರಿಗೆ ಸಿಟ್ಟು ಜಾಸ್ತಿ, ಎಲ್ರ ಮುಂದೆ ಅವಮಾನ ಆಯಿತು ಅಂತ ಮತ್ತೆ ಕುಡ್ದುಬಿಟ್ಟು ಬಂದರೆ ಪಾಪ. ಕುಡ್ದುಬಿಟ್ಟು ಬಂದವ್ರಿಗೆ ಏನು ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತೇ ಇರಲ್ಲ ಅಲ್ವಾ ತಾತ? ಇನ್ನೊಂದು ಸಾರಿ ಇವನೇನಾದ್ರೂ ಕುಡಿದ್ರೆ ಈ ಮನೇಲೇ ಇರೋಲ್ಲ. ಈಗ ನೀನ್ ಕ್ಷಮೆ ಕೇಳ್ತೀಯಾ ಇಲ್ಲ ನಾನೇ ಕೇಳಲ್ಲ? ಬೇಡ ತಾತ. ಅಮ್ಮ ಇವಳನ್ನ ರೂಮಲ್ಲಿ ಲಾಕ್ ಮಾಡಿದ್ ಕೇಳಿ ಬೇಜಾರಾಗ್ತಾ ಇದೆ. ಅದ್ರ ಮೇಲೆ ನಾನು ಕುಡ್ದು ಹೋಗಿರೋದು ನೆನೆಸ್ಕೊಂಡ್ರೆ ನನ್ನ ನನಗೆ ಅಸಹ್ಯ ಆಗ್ತಿದೆ. ನಿನ್ನ ಮೇಲಿರೋ ಸಿಟ್ಟು, ಅಸಮಾಧಾನ ಹಾಗೆ ಇರುತ್ತೆ, ಅದು ಬದಲಾಗಲ್ಲ. ಆದರೆ ಅಮ್ಮ ನಿನ್ನನ್ನು ರೂಮಲ್ಲಿ ಹಾಕಿ ಲಾಕ್ ಮಾಡಿದ್ದಕ್ಕೆ, ನಾನು ಕುಡಿದ ಮತ್ತಲ್ಲಿ ನಿನ್ನ ರೂಮ್ ಒಳಗೆ ಬಂದಿದ್ದಕ್ಕೆ ಪ್ರಾಮಾಣಿಕವಾಗಿ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಅಲ್ಲ, ಇಲ್ಲಿ ಒಂದು ವಿಷಯ ಬಿಟ್ಟು ಬೇರೆ ಎಲ್ಲ ಕ್ಲಿಯರ್ ಆಯ್ತು. ಏನು? ಇಷ್ಟೆಲ್ಲ ಆಯ್ತಲ್ಲ, ಫಸ್ಟ್ ನೈಟ್ ನಡೀತಾ ಇಲ್ವಾ? ಶ್ಯಾಮ್, ನೀನಾದ್ರೂ ಅತ್ತೆ ಆ ವಿಷಯಕ್ಕೆ ಉತ್ತರ ಹೇಳೋಷ್ಟು ನಾನೇನು ದೊಡ್ಡನಾಗಿಲ್ಲ. ಶ್ಯಾಮ, ಪುಟ ಹೋಗಪ್ಪ, ಗಿಚ್ಚಿ ಗಿಲಿ ಗಿಲಿ ನೋಡೋಗೋ. ಗೌರಿ, ನೀನ್ ಹೇಳು. ಅಷ್ಟು ಗೊತ್ತಾಗಲ್ವಾ ಚಂಚಲ? ದೈವೇಚ್ಛೆ ಅವರಿಬ್ಬರನ್ನೂ ಒಟ್ಟುಗೂಡಿಸಿದೆ. ಇಷ್ಟಪಟ್ಟೋ ಕಷ್ಟಪಟ್ಟೋ ಒಟ್ಟಿನಲ್ಲೇ ಅವರಿಬ್ಬರು ಒಂದಾಗಿದ್ದಾರೆ ಅಷ್ಟೇ. ಇಬ್ರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನೇ ಕೃಪೆ ಮಾಡಿದ್ದಾನೆ ಅಂತ ಕಾಣು. ಅಗ್ನಿಸಾಕ್ಷಿಯ ಮದುವೆ ಆಗಿದ್ದಾರೆ. ಹಾಗೆ ಏನಾಗುತ್ತೆ ನೋಡೋಣ. ಅತ್ತೆ ಮಾವನ್ಗೆ ಇದು ಶುಭ ಅಂತ ಕಾಣ್ತಿದೆ, ಆದ್ರೆ ನನಗೇನೋ ಇದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ತರ ಅನ್ನಿಸ್ತಿದೆ. ವಿವೇಕು ಸಾರಿ ಕೇಳ್ತಿದ್ದಾನೆ ಅಂದ್ರೆ ಸಂಸಾರ ಶುರುವಾಯ್ತು ಅಂತನಾ, ಅಥವಾ ಏನು ನೆನ್ಪಿಲ್ದವನ್ಗೆ ಇವಳೇ ಏನೋ ಮಂಕುದಿ ಎರ್ಚ್ತಿದ್ದಾಳ? ಈ ರಹಸ್ಯನ ತಿಳಿಯೋವರೆಗೂ ನನಗ್ ನಿದ್ದೆ ಬರಲ್ಲ. ಅಮ್ಮ, ಅದು ನಾನು ಹುಚ್ಚು ಬಾಯಿ, ನಿನ್ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಇಡೀ ರಾತ್ರಿ ಕುಡಿದ್ ಮತ್ತಲ್ಲಿದ್ಯಾ ಅಂದ್ರೆ ಏನೋ ಅರ್ಥ? ನಾನ್ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ?
ಇವತ್ತ ಆ ನಂಬಿಕೆನ ಸುಟ್ಟು ಬೂದಿ ಮಾಡ್ಬಿಟ್ಟೆ ನೀನು. ನಾನು ಕುಡ್ದಿಲ್ಲ, ಅನಿಕೇತ್ ಕುಡ್ಸಿದ್ದು ಅಂದ್ರೆ ಈಗಲೇ ಅತ್ತೆ ಮೇಲೆ ಸಿಟ್ಟಲ್ಲಿರೋ ಅಮ್ಮ ಏನ್ ಮಾಡ್ತಾರೋ ಹೇಳಕ್ಕಾಗಲ್ಲ. ಮನುಷ್ಯರಿಗೆ ಸಮಸ್ಯೆ ಬಂದಾಗ ಕುಡ್ತದ ಕಡೆ ಮುಖ ಮಾಡ್ತಾರೆ ಅಂದ್ರೆ ನನ್ನ ಪ್ರಕಾರ ಅವ್ರಿಗಿಂತ ಶತದಡ್ರು ಬೇರೆ ಯಾರು ಇಲ್ಲ ಕಣೋ. ಸರಿ, ಈ ಕುಡ್ತ ಅನ್ನೋ ಕೆಟ್ಟ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಿನಗಿರೋ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತಾ? ಇಲ್ಲ ತಾನೆ. ಆ ಸಮಸ್ಯೆ ಈಗ ಇನ್ನೂ ಡಬಲ್ ಆಯ್ತು ಅಷ್ಟೇ. ಈ ಮದ್ವೆ ನಿನಗಿಷ್ಟ ಇಲ್ಲ ಅಂತ, ಆ ಹುಡುಗಿ ನಮ್ಮೆಲ್ರಿಗೂ ಮೋಸ ಮಾಡಿದಾಳೆ ಅಂತ ನಾನೇ ಅವಳನ್ನ ದೂರ ಇಟ್ಟಿದ್ದೆ. ಅಂಥದ್ರಲ್ಲಿ ನೀನ್ ಯಾಕೋ ಹೀಗ್ ಮಾಡ್ದೆ? ಒಟ್ನಲ್ಲಿ ಎಲ್ರೂ ಮುಂದೆ ನನ್ನ ತಲೆ ತಗ್ಸೋ ರೀತಿ ಮಾಡ್ಬಿಟ್ಟೆ ಅಲ್ಲ? ಅಮ್ಮ, ನನ್ಗೇನು ನೆನಪಿಲ್ಲ. ನಾನು ಆ ಸ್ಥಿತಿಲಿ ಹೇಗಿದ್ದೆ ಅಂತ ನನಗೂ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದ್ರೆ ನಮ್ಮಿಬ್ರ ಮಧ್ಯೆ ಸಾಕು ಸಾಕು. ಇದೆಂತ ಸೂಕ್ಷ್ಮವಾದ ವಿಚಾರ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಎಂಥ ಮುಜುಗರದ ಸನ್ನಿವೇಶನೋ ಇದು. ಅತ್ತೆ ಮಾವ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನ ಬಯಸ್ತವ್ರಲ್ಲ. ಅಂಥದ್ರಲ್ಲಿ ನೀನ್ ತಪ್ಪು ಮಾಡಿದ್ಯಾ ಅಂತ ಅವ್ರಿಗೆ ಗೊತ್ತಿದ್ರು ಕೊನೆಗಾದ್ರೂ ಆ ಗೌರಿಗೆ ನ್ಯಾಯ ಸಿಗ್ತಲ್ಲ ಅನ್ನೋ ಕಾರಣಕ್ಕೆ ಸಂತೋಷ ಪಡ್ತಿದ್ದಾರೆ. ನೀನ್ ಯಾವ ಸ್ಥಿತಿಲಿದ್ದೆ ಅಂತ ತಿಳಿದೇ ಮಾಡಿದ ತಪ್ಪಿಗೆ ಇವತ್ತ ಆ ಹುಡುಗಿನ ಮನೆಯವರೆಲ್ಲರೂ ನಿನ್ ಹೆಂಡತಿ ಅಂತ ಒಪ್ಕೊಳ್ಳೋ ಹಾಗಾಗಿದೆ. ಅಮ್ಮ, ನನ್ನ ನಂಬು. ಏನ್ ನಂಬೋದು? ಇನ್ನು ಏನು ನಂಬೋದು? ನಿನಗೂ ನನಗೂ ಇಷ್ಟ ಇಲ್ದೇ ಇರೋ ಒಬ್ಳು ಹುಡುಗಿ ನಮ್ ಮರ್ಯಾದೆ ನಮ್ ಪ್ರತಿಷ್ಠೆಗೆ ಧಕ್ಕೆ ತಂದೋಳು ಸ್ಟೋರ್ ರೂಮ್ ಅಲ್ಲಿ ಇದ್ಲು. ಇದು ಗೊತ್ತಿದ್ರು ನೀನ್ ಯಾಕೆ ಅಲ್ಲಿಗೆ ಹೋದೆ? ಹಾ, ಇವತ್ತು ನೀನ್ ಅವಳ ರೂಮಿಗೆ ಹೋದೆ ಅಂದ್ಮೇಲೆ ನಾಳೆ ಅವಳು ನಿನ್ ಬೆಡ್ರೂಮಿಗೆ ಬರಲ್ವೇನೋ? ಇನ್ ಸ್ವಲ್ಪದಿಂದಲೇ ಅವಳು ಇಡೀ ಮನೆನ ಆಳೋದಕ್ ಶುರು ಮಾಡ್ತಾಳೆ. ಈ ವಿಷಯದ ಗಂಭೀರತೆ ನಿನಗೆ ಅರ್ಥ ಆಗ್ತಿಲ್ವೇನೋ? ಅಮ್ಮ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನಿಂದ ಅಂತ ಯಾವುದೇ ತಪ್ಪಾಗಿಲ್ಲ. ಅಲ್ಲಿ ಏನು ನಡೆದಿಲ್ಲ. ಏನು ನಡೆದಿಲ್ಲ ಅಂತ ನಂಬೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ನಿನ್ ಶರ್ಟ್ ಮೇಲಿರೋ ಬಣ್ಣ ನೂರಾರು ಕತೆಗಳನ್ನ ಹೇಳ್ತಾ ಇದೆ. ಅಮ್ಮ 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 ನೋಡ್ ಅನಿಕೇತ್, ನಾನು ಫುಲ್ ಕೋಪದಲ್ಲಿದ್ದೀನಿ. ನಂಗೆ ಎಷ್ಟು ಹರ್ಟ್ ಆಗಿದೆ ಗೊತ್ತಾ? ನನಗೇನ್ ಮಾಡಿದೆ ಅಂತ ಹಿಂಗಾಡ್ತಿದ್ಯಾ? ನೀನ್ ಏನು ಮಾಡ್ತಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ನೀನ್ ಹೇಳಿದಕ್ಕೆಲ್ಲ ನಾನು ಹೂ ಅಂತೀನಿ, ಆದ್ರೆ ನಾನು ಹೇಳಿದಕ್ಕೆ ನೀನು ಕೇಳಲ್ಲ. ಸರಿ ಬಿಡು, ಈಗ ನಾನು ಏನ್ ಮಾಡ್ಬೇಕು ಅಂತೀಯಾ? ನಾನು ಹೇಗಾದ್ರೂ ಮಾಡಿ ನಮ್ಮ ಅಮ್ಮನ ಮೀಟ್ ಮಾಡ್ಬೇಕು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡು. ಇದೇನಿದು ಮಿನಿಸ್ಟರ್ ಪ್ರವಾಸಕ್ಕೆ ಹೋಗಕ್ಕೆ ಏರ್ಪಾಡು ಮಾಡೋ ಅನ್ನಂಗೆ ಹೇಳ್ತಾ ಇದೆಯಾ? ನಿಮ್ಮ ಅಮ್ಮನ ನೋಡೋದು ಅಷ್ಟೊಂದು ಈಸಿನಾ? ಅಲ್ಲ, ನನಗೆ ಗೊತ್ತಿಲ್ಲ ಅನಿಕೇತ್. ನಾನು ಏನ್ ಕೇಳಿದ್ರು ನೀನ್ ಮಾಡ್ಬೇಕು, ಅದಕ್ಕೆ ಕೇಳ್ತಾ ಇದ್ದೀನಿ. ಈ ಪರಿಸ್ಥಿತಿಲಿ ನಿಮ್ಮ ಅಮ್ಮನ ನೋಡೋದು ಹೇಗೆ ಸಾಧ್ಯ? ಯಾಕೆ ನಿಮ್ಮ ಅಮ್ಮನ ನೋಡ್ಬೇಕು ಅಂತಿದ್ಯಾ ನೀನು? ನನ್ನ ತಂಗಿ ಇಡೀ ಮನೇಲಿ ಎಲ್ಲರ ಹತ್ರನೂ ನನ್ನ ಬಗ್ಗೆ ಚಾಡಿ ಹೇಳಿದ್ದಾಳೆ. ಅಮ್ಮನ್ಗೂ ಕಿವಿ ಚುಚ್ಚಿರ್ತಾಳೆ ಅನಿಕೇತ್. ಆದ್ರೆ ಅಮ್ಮನ್ಗೆ ಆ ಗೌರಿಗಿಂತ ನಾನಂದ್ರೆ ಜಾಸ್ತಿ ಇಷ್ಟ. ಅದಕ್ಕೆ ಅಮ್ಮ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಳ್ಳೇಬೇಕು. ದಾರಿಗೇನಾದ್ರೂ ಅವಳು ಅಡ್ಡ ಬಂದ್ರೆ ಆ ಗೌರಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇದನ್ನೆಲ್ಲ ಯಾಕೆ ಸುತ್ತಿ ಬಳಸಿ ಹೇಳ್ತಿದ್ಯಾ? ನೇರವಾಗಿ ವಿಷಯಕ್ಕೆ ಬಾ. ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಾನು ಆ ಗೌರಿ ಮೇಲೆ ರಿವೆಂಜ್ ತೀರಿಸ್ಕೊಬೇಕು. ಅದಕ್ಕೆ ನನಗೆ ನಮ್ಮಮ್ಮನ ಹೆಲ್ಪ್ ಬೇಕು. ನಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದಾರಾ ಇಲ್ವಾ ಅಂತ ನಾನು ತಿಳ್ಕೊಬೇಕು. ನಾನು ಅವ್ರಿಗೆ ಫೋನ್ ಮಾಡಲೇಬೇಕು. ಬೇಡ ಮೋನಿಕಾ, ನೀನು ಕಾಲ್ ಮಾಡಿದ್ರೆ ಲೊಕೇಶನ್ ಟ್ರೇಸ್ ಆಗುತ್ತೆ, ನಾವಿಬ್ರು ಸಿಕ್ಬಿಡ್ತೀವಿ. ನೀನು ಸುಮ್ಮನಿರೋ ನಿಕೇತ್. ಅದಕ್ಕೆ ಬೇರೆನ ಏನೋ ಪ್ಲಾನ್ ಮಾಡಿದ್ದೀನಿ, ನೀನು ತಲೆ ಕೆಡ್ಸ್ಕೊಂಬೇಡ. ಮೈ ಕಡೆ ಮೋನಿಕಾ, ಇವಳೊಬ್ಳೇ ಇದ್ದಾಳೆ. ಈಗ ಕೇಳಿದ್ರೆ ಖಂಡಿತ ನಿಜ ಹೇಳ್ತಾಳೆ. ಆಗ ಎಲ್ರೂ ಮುಂದೆ ಹೇಳೋಕೆ ಮುಜುಗರ ಪಟ್ಟಿರ್ಬೋದು. ರಾತ್ರಿ ಆ ರೂಮ್ನಲ್ಲಿ ನಾವಿಬ್ಬರೇ ಇದ್ದಾಗ ಆ್ಯಕ್ಚುಲಾಗಿ ಏನು ನಡೀತು ಅಂತ ಈಗಲೇ ತಿಳ್ಕೊಬೇಕು. ಇಲ್ಲಾಂದರೆ ಈ ಟೆನ್ಷನಲ್ಲಿ ನನ್ನ ತಲೆ ಸಿಡ್ದೋಗುತ್ತೆ. ನೋಡು, ನಾನು ಬಂದಿದ್ದು ನೋಡಿದ್ರು ಕೂಡ ಏನು ಮಾತಾಡ್ತಾ ಹೆಂಗೆ ಪೋಸ್ ಕೊಡ್ತಿದ್ದಾಳೆ. ಏನು ಬೇಕು ಅಂತ ಕೇಳೋ ಕಾಮನ್ ಸೆನ್ಸು ಇಲ್ಲ. ಇವಳು ಸೊಕ್ಕನ್ನ ಹೇಗೆ ಸಹಿಸ್ಕೊಡೋದು? ಛೇ, ಇವಳ ಹತ್ರ ಏನು ಕೇಳೋದೇ ಬೇಡ. ಅಲ್ಲ
ಮಿಸ್ಟರ್ ಡಿಫೆಕ್ಟ್. ಮನ್ಸಲ್ಲೇ ಪಿಸು ಪಿಸು ಅಂತ ಮಾತಾಡ್ತಾ ಇದ್ರೆ ನನ್ಗೆ ಗೊತ್ತಾಗುತ್ತೆ ಹೇಳಿ? ಪಾಪ ನಾನು ಬೈಕೊಂಡಿದ್ ಸಾಕು. ಏನ್ ವಿಷಯ ಅಂತ ನೇರವಾಗಿ ಹೇಳಿ. ಏಯ್, ನಿನ್ಗೇನಾದ್ರೂ ಕರ್ಣ ಪಿಸಾಚಿ ವಿದ್ಯೆ ಗೊತ್ತಾ? ನನ್ ಮನ್ಸಲ್ಲಿ ಬೈಕೊಂಡು ನಿನ್ಗೆ ಗೊತ್ತಾಯ್ತು? ಅದಕ್ಕೆ ಕರ್ಣ ಪಿಶಾಚಿ ವಿದ್ಯೆ ಬೇಕಾಗಿಲ್ಲ. ಪಿಶಾಚಿನ ಮದ್ವೆ ಆದ್ರೆ ಸಾಕು. ಎಲ್ಲ ಗೊತ್ತಾಗತ್ತಲ್ವಾ ನಿಂಗೆ? ಹಾಗಿದ್ರೆ ಹೇಳು, ನಾನು ಏನ್ ಕೇಳಕ್ ಬಂದಿದ್ದೀನಿ? ಪ್ರಶ್ನೆ ಕೇಳ್ದೇನೆ ಉತ್ತರ ಬೇಕು ಅಂತ ಬಯಸೋರನ್ನ ಸೋಮಾರಿಗಳು ಅಂದ್ರೆ ತಪ್ಪಾಗುತ್ತೆ. ಹೇಳ್ತೀಯಾ ಇಲ್ವಾ? ನಿಮಗೆ ಉತ್ತರ ಬೇಕು ಅಂದ್ರೆ ಮೊದಲು ನೀವು ಪ್ರಶ್ನೆ ಕೇಳಲೇಬೇಕು. ಅದು ಅದು ಅಲ್ಲಿ ಎಲ್ಲಿ? ನಮ್ಮ ಮಧ್ಯೆ ಏನು ನಡೀಲಿಲ್ಲ ತಾನೆ? ಯಾಕೆ ನಡೆದಿಲ್ಲ? ನಡೀತು ತಾನೆ? ವಾಟ್? ನಡೀತಾ ಅಂದ್ರೆ ಅಂದ್ರೆ ಎಲ್ಲ ನಡೆದೋಯ್ತಾ? ಯಾ, ಇಟ್ ಹ್ಯಾಪನ್. ನೀನ್ ಈ ಬಟ್ಲರ್ ಇಂಗ್ಲಿಷ್ನ ಸ್ಟಾಪ್ ಮಾಡು. ನನಗೆ BP ರೈಸ್ ಆಗ್ತಾ ಇದೆ. ನಾನು ಕೇಳಿದ ಪ್ರಶ್ನೆಗೆ ಕನ್ನಡದಲ್ಲಿ ಉತ್ತರ ಕೊಡು. ಇವತ್ತೇನು ಮಾತೃಭಾಷೆ ದಿನಾಚರಣೆ ಅಲ್ವಲ್ಲ? ಮದ್ವೆ ಆಗಿ ಬಂದ್ಮೇಲೆ 2ನೇ ದಿನಾಚರಣೆ. ಪ್ಲೀಸ್ ಜೋಕ್ ಮಾಡಬೇಡ, ನಿಜ ಹೇಳು. ಅಲ್ಲಿ ಏನಾಯ್ತು? ಅದು ನಡೆದೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಲಾಭ ಹೇಳಿ? ಒಟ್ನಲ್ಲಿ ಆಗ್ಬಾರ್ದು ಆಗೋಗಿದೆ. ಏಯ್, ಈ ಒಗಟೆಲ್ಲ ಬೇಡ. ಏನಾಯ್ತು ಅಂತ ಮತ್ತೆ ಕೇಳ್ತಾ ಇದೀನಿ, ಸರಿಯಾಗಿ ಹೇಳು. ಅದನ್ನೇ ತಾನೇ ನಾನು ಹೇಳ್ತಾ ಇರೋದು, ಮದ್ವೆ ಆಗೋಗಿದೆ ಅಂತ. ಏಯ್, ಮದ್ವೆ ಆಗಿರೋದು ನನಗೂ ಗೊತ್ತು. ಮದ್ವೆ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ಯಾ? ನಾನು ಕೇಳ್ತಿರೋದು ರಾತ್ರಿ ಬಗ್ಗೆ. ಕೆಲವು ವಿಷಾದದ ಘಟನೆಗಳು, ಬೇಸರ ತರೋ ವಿಚಾರಗಳು, ವಿಧಿಯ ಆಟ, ಹಣೆ ಬರದ ವಂಚನೆಗಳು, ಇದು ಎಲ್ಲರದ್ರ ಮಿಕ್ಸರ್ ಇದೆಯಲ್ಲ, ಅದೇ ನಮ್ಮ ಮದ್ವೆ. ಇಂಥದನ್ನೆಲ್ಲ ಮರೆಯೋಣ ಅಂದ್ರೆ ಮರೆಯೋಕ್ಕಾಗಲ್ಲ ಅಲ್ವಾ ಮಿಸ್ಟರ್ ಡಿಫೆಕ್ಟ್ ಸರ್? ಲೇ, ದರಿದ್ರ ಮದ್ವೆ ಬಗ್ಗೆ ಕೇಳ್ತಾ ಇಲ್ಲ. ನಿನ್ನೆ ರಾತ್ರಿ ಏನಾಯ್ತು ಹೇಳು. ಅಂದ್ರೆ ಆ ಮದ್ವೆಗಿಂತ ದರಿದ್ರವಾದ ಕೆಲಸ ರಾತ್ರಿ ಏನಾದ್ರೂ ಮಾಡ್ಬಿಟ್ರೆ ನೀವು? ಇದೊಂದು ಕ್ವಶನ್ ಬ್ಯಾಂಕ್ ಇದ್ದಂಗಿದೆ. ಏಯ್, ನಿನ್ನೆ ರಾತ್ರಿ ಏನಾಯ್ತು ಅಂತ ಹೇಳ್ತೀಯಾ? ನನ್ ಪ್ರಾಣ ಹೋಗ್ತಿದೆ. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಗೆ ಅಷ್ಟೊಂದು ಕುತೂಹಲ ಇದೆಯಾ? ಕತ್ತೆ ಮೊಟ್ಟೆ ಇದೆ ಕುತೂಹಲ. ಏನಾದ್ರು ನಡೆದಿದ್ರೆ ಪಕ್ಕ ಪ್ಲಾನ್ ಮಾಡ್ಬೋದು. ಏನು ನಡೆದಿಲ್ಲ ಅಂತ ಗೊತ್ತಾದ್ರೆ ಎಲ್ರ ಮುಂದೆ ಹೋಗಿ ಏನು ನಡೆದಿಲ್ಲ ಅಂತ ಹೇಳಿ ನನ್ನ ಶೀಲದ ಮೇಲೆ ಬಿದ್ದಿರೋ ಕಲೆನ ಅಳಿಸ್ಕೊಳ್ತೀನಿ. ಮರ್ಯಾದೆಗೆ ಹೇಳೋ. ಹಲೋ, ನಿಮ್ಮ ಈ ಆಫೀಸ್ ಬೆದರಿಕೆಗಳನ್ನ ಆಫೀಸಲ್ಲೇ ಇಟ್ಕೊಳ್ಳಿ. ನೋಡಿ ಮಿಸ್ಟರ್ ಡಿಫೆಕ್ಟ್, ಸೈಕಲ್ ಹೋಗಿ ಕಾರ್ ಗುದ್ದಿದ್ರು, ಕಾರ್ ಬಂದ್ ಸೈಕಲ್ ಗುದ್ದಿದ್ರು ಡ್ಯಾಮೇಜ್ ಆಗೋದು ಸೈಕಲಿಗೆ ಮಾತ್ರ. ಹಾಗಿರ್ಬೇಕಾದ್ರೆ ಈ ಸೈಕಲ್ಗೆ ಇಲ್ದಿರೋ ನೋವು ಕಾರಿಗೆ ಯಾಕೆ? ಲೇ, ನಿಮ್ ದೊಡ್ಡಮ್ಮನ ತರ ಸಂಬಂಧ ಇಲ್ದಿರೋ ಡೈಲಾಗ್ ಹೊಡೆದು ಆಕ್ಚುಯಲ್ ಮ್ಯಾಟರ್ನ ಡೈವರ್ಟ್ ಮಾಡ್ಬೇಡ್ಬೆ. ನಿಜ ಹೇಳು. ನೋಡಿ, ನಾನೀಗ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀನಿ. 1 ವಾರ ಬಿಟ್ಟು ಬನ್ನಿ, ಹಳೆದನ್ನೆಲ್ಲ ನೆನ್ಪು ಮಾಡ್ಕೊಂಡು ನಿಮಗೆ ಹೇಳ್ತೀನಿ, ಸರಿನಾ? ನೆನ್ಪು ಮಾಡ್ಕೊಂಡು ಹೇಳೋಕ್ಕೆ ಇದೇನ್ ರಹಸ್ಯನಾ? ಇದೆ, ಈ ನಿನ್ ಸೊಕ್ಕೆ ಬೇಡ ಅಂತ ಹೇಳೋದು. ಏನು? ನನಗ್ ಸೊಕ್ಕ? ಸರಿ, ನೀವು ಇಷ್ಟು ದೊಡ್ಡ ಬಿರುದು ಕೊಟ್ಮೇಲೆ ನಾನು ಅದನ್ನ ಉಳಿಸ್ಕೊಳ್ಳೇಬೇಕಲ್ವಾ? ಈಗ ನೋಡಿ, ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾತ್ರ ನಾನು ಸತ್ಯ ಹೇಳ್ತೀನಿ. ರಿಕ್ವೆಸ್ಟಾ? ಅದು ನಿನ್ನ? ನಾನು ನಿನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ 7 ಜನ್ಮದಲ್ಲೂ ನಡೆಯಲ್ಲ. ಹಾಗಾದ್ರೆ ರಾತ್ರಿ ಏನಾಯ್ತು ಅಂತ ನಾನ್ ಕೂಡ ಈ ಜನ್ಮದಲ್ಲಿ ಹೇಳಲ್ಲ. ಏನಿನ್ನ? ಸ್ವಲ್ಪ ತಡಿ ಅಣ್ಣ, ಇಲ್ಲಿ ಸುತ್ತಮುತ್ತ ಪ್ರೇಕ್ಷಕರಿದ್ದಾರೆ. ನಿನ್ನ ಪ್ರೀತಿ ಪರಾಕಾಷ್ಠೆ ತೋರ್ಸೋಕೆ ಈ ಸೂಕ್ತವಾದ ಜಾಗ ಅಲ್ಲ ಅಂತ ನನಗನ್ಸುತ್ತೆ. ಏಯ್, ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ, ಸುಮ್ಮನೆ ನೀನು. ಹೌದಾ? ಹಾಗಾದ್ರೆ ಅತ್ತಿಗೆ ಒಬ್ಬರೇ ಇರೋ ಜಾಗ ನೋಡ್ಕೊಂಡು ಇಷ್ಟೊಂದು ಆವೇಶದಿಂದ ಯಾಕೆ ಬಂದೆ? ಇವತ್ತು ಏನೋ ಒಂಥರ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಿದೆಯಲ್ಲಣ್ಣ. ಅಣ್ಣ ತಡಿ ಅಣ್ಣ, ನನ್ನೊಂದು ಹೊಸ ಕವನ ಕೇಳಲ್ವಾ? ಹಗೆಯ ಬೆಂಕಿಯಲ್ಲಿ ಪ್ರೇಮದ ಹೊಳಪು, ಬೆಳಗಾದ್ರೂ ಇಳಿದಿಲ್ಲ ಮುತ್ತಿನ ಮೆರಗು, ರಾತ್ರಿ ಸಿಕ್ಕ ನಲ್ಲೆಯ ಮುತ್ತು, ಮನದಲ್ಲಿ ಇಂದು ಪ್ರೀತಿಯ ಮುತ್ತು, ಗೌರಿ ಮುಂದೆ ವಿವೇಕ ವಿಧೇಯ. ನಿಲ್ಸೋ, ನೀನ್ ಹೈ ಲೆವೆಲ್ ಸಾಹಿತ್ಯನ. ಇಲ್ಲಿದ್ದಾಳಲ್ಲ ಈ ಪುಣ್ಯವತಿ, ಇವಳಿಗೆ ಹೇಳು ನಿನ್ ಕವನ. ಇವಳಿಗೆ ಎಷ್ಟು ಬೇಕೋ ಅಷ್ಟು ಬೇಜಾರು ಮಾಡು, ಹಿಂಸೆ ಕೊಡು. ಇವಳು ಕಿವಿಲ್ ರಕ್ತ ಬರೋರ್ಗು ನಿನ್ ಕವನ ನಿಲ್ಸ್ಬೇಡ. ಆಗ್ಲೇ ನನ್ ಕೋಪ ತಣ್ಣಗಾಗೋದು. ಕಂಟಿನ್ಯೂ ಮಾಡು.
ಅಲ್ಲ ಅಣ್ಣ ನಾನು ನಿನಗೆ ಹೇಳು, ಇದ್ರ ಕಿವಿ ಕೆಂಪಾಗಿ ಕೆಂಪು ಗಾಯ ಆಗಿ ಗಾಯ ಕೀವಾಗೋವರೆಗೂ ಹೇಳು. ಅಯ್ಯೋ ನಿಂತ್ಕೊಳ್ಳೋಣ. ಅದಕ್ಕೆ ನೀವು ಕೈ ಇಟ್ಟ ಮೇಲೆ ಈ ವಿಗ್ರಹಕ್ಕೊಂದು ಅದ್ಭುತವಾದ ಕಳೆ ಬಂದಿದೆ ನೋಡಿ. ನಿಮ್ಮ ಕೈಯಲ್ಲಿ ಏನೋ ಒಂದು ಜಾದು ಇದೆ ಅದಕ್ಕೆ. ನನ್ಗೆ ಗೊತ್ತಿರೋದು ಇದು ಒಂದೇ ವಿದ್ಯೆ ಅಲ್ವಾ ಕವಿಗಳೇ, ಮಣ್ಣನ್ನ ಕಲೆಯಾಗಿ ಮಾಡೋದು ಗೊತ್ತು. ಆದ್ರೆ ಕಲ್ಲಿನ ಥರ